ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್. ಬಗೆದಷ್ಟು ಬಯಲಾಗ್ತಾ ಇದೆ ರನ್ಯಾ ತರುಣ್ ಸ್ಮಗ್ಲಿಂಗ್ ಜಾಲ. ಇಬ್ಬರ ಹೆಸರಲ್ಲಿ ದುಬೈನಲ್ಲಿದೆಯಂತೆ ಡೈಮಂಡ್ ಕಂಪನಿ. ಗೋಲ್ಡ್, ಡೈಮಂಡ್, ದುಬಾರಿ ವಾಚ್ ಮಾರಾಟ. ಅಕ್ರಮವಾಗಿ ಗಳಿಸಿದ ಹಣವನ್ನ ಸಕ್ರಮಗೊಳಿಸಲು ಕಂಪನಿ ಓಪನ್. ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ. ತರುಣ್ ರಾಜ್ ವ್ಯವಹಾರದ ಮೇಲೀಗ ಇಡಿ ಕಣ್ಣು. ಡಿಆರ್ಐ ತನಿಖೆ ವೇಳೆ ಹವಾಲಾ ವ್ಯವಹಾರ ಮಾಹಿತಿ ಹಿನ್ನೆಲೆ ಬ್ಯಾಂಕ್ ಡೀಟೇಲ್ಸ್ ಜಾಲಾಡ್ತಾ ಇದೆ ಇಡಿ. ನಟಿ ರನ್ಯಾ ಕಸ್ಟಡಿ ಪಡೆದು ವಿಚಾರಣೆಗೆ 2 ತನಿಖಾ ಸಂಸ್ಥೆಗಳ ಸಿದ್ಧತೆ. ಸಿಬಿಐ, ಇಡಿಯಿಂದ ತೀವ್ರಗೊಂಡಿರೋ ತನಿಖೆ. ಇವತ್ತು ಬೆಂಗಳೂರಿನ ಆರ್ಥಿಕ ಅಪರಾಧಗಳ ಕೋರ್ಟ್ಗೆ ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಕೇಳೋ ಸಾಧ್ಯತೆ. ಅಧಿವೇಶನದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಚರ್ಚೆಗೆ ಸ್ವಪಕ್ಷದಲ್ಲೇ ಗೊಂದಲ. ಸರ್ಕಾರದ ವಿರುದ್ಧ ಪ್ರತಿಭಟನೆ ವೇಳೆ ಇಕ್ಕಟ್ಟಿಗೆ ಸಿಲುಕಿಸಿದ ಅಶೋಕ್ ನಡೆ. ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸೂಚನೆಗೂ ಅಧಿವೇಶನದಲ್ಲಿ ಸಿಕ್ತಿಲ್ಲ ಮನ್ನಣೆ. ದೆಹಲಿ ಟೂರ್ಗೆ ಸಜ್ಜಾದ ಸಿಎಂ, ಡಿಸಿಎಂ ಸಚಿವರು. ಬಜೆಟ್ ಅಧಿವೇಶನದ ಬಳಿಕ ಹೈಕಮಾಂಡ್ ಭೇಟಿಗೆ ತಯಾರಿ. ಪವರ್ ಶೇರಿಂಗ್, ಕೆಪಿಸಿಸಿ ಗಾದಿ ಗುದ್ದಾಟ, ಸಂಪುಟ ಪುನರ್ರಚನೆ ಬಗ್ಗೆ ಚರ್ಚಿಸಲು ಸಿದ್ಧತೆ. ಸಾರಿಗೆ ಮತ್ತು ಮುಜರಾಯಿ ಇಲಾಖೆಗೆ ಸಿಗದ ನಿರೀಕ್ಷಿತ ಅನುದಾನ. ಬಜೆಟ್ ವಿಚಾರದಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಬೇಸರ. ಬೇರೆ ಇಲಾಖೆಗೆ ಕೊಟ್ಟು ನನ್ನ ಇಲಾಖೆಗೆ ಕೊಟ್ಟಿಲ್ಲ ಅಂತ ಸಿಎಂ ಭೇಟಿಗೆ ಮುಂದಾಗಿರೋ ಸಚಿವ. ಡಿಸಿಎಂ ಡಿಕೆ ಶಿವಕುಮಾರ್ ಮಾತಿಗೂ ಕಿಮ್ಮತ್ತಿಲ್ಲ. ಬೆಂಗಳೂರಿನೆಲ್ಲೆಡೆ ಹಾರಾಡ್ತಾ ಇದೆ ಯುವ ಸಂಕಲ್ಪ ಬ್ಯಾನರ್ಸ್. ಡಿಕೆಶಿ ಕಣ್ಣೊರೆಸೋಕೆ 1-2 ಬ್ಯಾನರ್ ತೆಗೆದು ಸುಮ್ಮನಾದ ಬಿಬಿಎಂಪಿ. ಸಿಎಂ ಮನೆ ಎದುರಲ್ಲೇ ರಾರಾಜಿಸ್ತಾ ಇದೆ ಬ್ಯಾನರ್, ಫ್ಲೆಕ್ಸ್ಗಳು. ತಮ್ಮದಲ್ಲದ ಜಮೀನಲ್ಲೇ ಸೈಟ್ ಕೊಡ್ತಾರೆ. ಕೃಷಿ ಭೂಮಿಯನ್ನೇ ಲೇಔಟ್ ಮಾಡಿ ಯಾಮಾರಿಸ್ತಾರೆ. ₹100 ಬಾಂಡ್ನಲ್ಲಿ ಕೋಟಿ ಕೋಟಿ ಲೂಟಿ. ನ್ಯೂಸ್ ಫಸ್ಟ್ ನಿಮ್ಮ ಮುಂದಿಡ್ತಾ ಇದೆ ಹುಬ್ಬಳ್ಳಿ, ಧಾರವಾಡದಲ್ಲಿ ಆಗ್ತಾ ಇರೋ ಎವರ್ ಗ್ರೀನ್ ನಾಮ. ನಗುವಿನ ಸರದಾರ, ಫ್ಯಾನ್ಸ್ ಮನಸ್ಸು ಕದ್ದ ರಾಜಕುಮಾರ ಪುನೀತ್ಗೆ ಇವತ್ತು 50ನೇ ಹುಟ್ಟುಹಬ್ಬ. ಅಪ್ಪು ಸಮಾಧಿ ದರ್ಶನಕ್ಕೆ ಹರಿದು ಬರ್ತಾ ಇದೆ ಅಭಿಮಾನದ ಸಾಗರ. ಹೊರಗಡೆ ಅನ್ನದಾಸೋಹ, ರಕ್ತದಾನ ಶಿಬಿರ. ರಂಗೋಲಿಯಲ್ಲಿ ಅರಳಿದ ಪುನೀತ್ ರಾಜ್ಕುಮಾರ್. ಕಲಾವಿದ ಕುರುಬಾರಹಳ್ಳಿ ಪುನೀತ್ ಕೈಚಳಕದಿಂದ ಮೂಡಿ ಬಂದ ಪರಮಾತ್ಮ. ಮೈಸೂರಿನ ಕೋಟೆ ಆಂಜನೇಯ ಸ್ವಾಮಿ ಸನ್ನಿಧಿ ಬಳಿ ಅಪ್ಪು ಭಾವಚಿತ್ರ ಅನಾವರಣ. ಅತ್ತೆ ಮಾವನ ಮೇಲೆ ವೈದ್ಯೆಯಿಂದ ಹಲ್ಲೆ ಪ್ರಕರಣ. ಅತ್ತೆ ಮಾವನ ಕೊಂಕು ಮಾತು ಗಲಾಟೆಗೆ ಕಾರಣ ಎಂದ ಡಾಕ್ಟರ್ ಪ್ರಿಯದರ್ಶಿನಿ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸರ ವಿಚಾರಣೆ ವೇಳೆ ಕಾರಣ ಬಿಚ್ಚಿಟ್ಟ ವೈದ್ಯೆ. ವೃದ್ಧ ಅತ್ತೆ ಮಾವನ ಮೇಲೆ ಹಲ್ಲೆ ಮಾಡಿದ ವೈದ್ಯೆಗೆ ಮತ್ತೊಂದು ಸಂಕಷ್ಟ. ಡಾಕ್ಟರ್ ಪ್ರಿಯದರ್ಶಿನಿಗೆ ವೈದ್ಯಕೀಯ ಶಿಕ್ಷಣ ಇಲಾಖೆಯಿಂದ ಶೋಕಾಸ್ ನೋಟಿಸ್. ಪ್ರಿಯದರ್ಶಿನಿ ಉತ್ತರಿಸದಿದ್ರೆ ಶಿಸ್ತು ಕ್ರಮಕ್ಕೆ ಮುಂದು. ವಿಜಯನಗರ ಟ್ರಾಫಿಕ್ ಪೊಲೀಸರ ದರ್ಪಕ್ಕೆ ಆಸ್ಪತ್ರೆ ಪಾಲಾದ ಬೈಕ್ ಸವಾರ. ಗೂಗಲ್ ಪೇ ಮಾಡ್ತೀನಿ ಅಂದ್ರೆ ಕ್ಯಾಶ್ ಕೊಡುವಂತೆ ಒತ್ತಾಯ. ಕೋರ್ಟ್ನಲ್ಲಿ ದಂಡ ಕಟ್ಟಲು ಬಂದವನಿಗೆ ಥಳಿಸಿ ಎಸ್ಐ ಶಾಂತಾರಾಮ್ ಕ್ರೌರ್ಯ. ಕಂಕಣ ಭಾಗ್ಯಕ್ಕಾಗಿ ಮಲೆ ಮಾದಪ್ಪನ ಮೊರೆ ಹೋದ ಯುವಕರು. ಮಂಡ್ಯದ ಅವ್ವೇರಹಳ್ಳಿ ಗ್ರಾಮದಿಂದ ಮಹದೇಶ್ವರ ಬೆಟ್ಟಕ್ಕೆ 15 ಯುವಕರ ಪಾದಯಾತ್ರೆ. ಮದುವೆಗೆ ಹೆಣ್ಣು ಸಿಗಲೆಂದು ಹರಕೆ ಹೊತ್ತ ಬ್ರಹ್ಮಚಾರಿಗಳು. ನರ್ಸ್ ಸ್ವಾತಿ ಹತ್ಯೆ ಖಂಡಿಸಿ ಹಾವೇರಿಯ ಮಾಸೂರು ಬಂದ್. ಗ್ರಾಮಸ್ಥರು, ಹಿಂದೂ ಸಂಘಟನೆಗಳಿಂದ ಬಂದ್ಗೆ ಕರೆ. ಆರೋಪಿಗಳನ್ನ ಗಲ್ಲಿಗೇರಿಸಬೇಕೆಂದು ಒತ್ತಾಯ. ಏಯ್ ಫಾಲ್ತು ಚಾಚಾ ಎಲ್ಲಿ ಅಂತ ನಿತೀಶ್ ಮನೆ ಬಳಿ ರೌಂಡ್. ಹೆಲ್ಮೆಟ್ ಇಲ್ಲದೆ ಬೈಕ್ ಚಲಾಯಿಸಿದ್ದಕ್ಕೆ ತೇಜ್ ಪ್ರತಾಪ್ಗೆ ದಂಡ. ಸಂಚಾರ ನಿಯಮ ಉಲ್ಲಂಘನೆ ಆಡಿ 4,000 ಫೈನ್. ತಮಿಳುನಾಡು ಬಜೆಟ್ನಲ್ಲಿ ರೂಪಾಯಿ ಚಿಹ್ನೆ ಬದಲಾವಣೆ.
ಈ ಹಿಂದೆ ತಮಿಳಿನ ರು ಅಕ್ಷರ ಬಳಸಿ ಈಗ ವಿರೋಧ. ನಿರ್ಮಲಾ ಸೀತಾರಾಮನ್ಗೆ ತಿರುಗೇಟು ಕೊಟ್ಟ ಸಿಎಂ ಸ್ಟಾಲಿನ್. ಸುಂಟರ್ಗಾಳಿ ಚಂಡಮಾರುತದ ಅಬ್ಬರಕ್ಕೆ ಬೆಚ್ಚಿದ ಅಮೆರಿಕ. ಇದುವರೆಗೂ ಸುಮಾರು 37ಕ್ಕೂ ಹೆಚ್ಚು ಮಂದಿ ಸಾವು, ಹಲವರು ನಾಪತ್ತೆ. ಮುಂದಿನ ವಾರ ಮಿಸಿಸಿಪ್ಪಿ, ಕನ್ಸಾಸ್, ಮಿಸೌರಿಗೆ ಅಲರ್ಟ್. ಯೋಗರಾಜ್ ಭಟ್ಟರ ಸಿನಿಮಾ ನೋಡ್ತಾರಂತೆ ಮೈಸೂರು ಮಹಾರಾಜ. ಮಾರ್ಚ್ 28ಕ್ಕೆ ರಿಲೀಸ್ ಆಗಲಿದೆ ಮನದ ಕಡಲು. ಸಿನಿಮಾಗೆ ಒಳ್ಳೇದಾಗ್ಲಿ, ನಾನು ಸಿನಿಮಾ ನೋಡ್ತೀನಿ ಅಂತ ಭರವಸೆ ಕೊಟ್ಟ ಯದುವೀರ್ ಒಡೆಯರ್. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿಂದು ಆರ್ಸಿಬಿ ಅನ್ಬಾಕ್ಸಿಂಗ್. ಖ್ಯಾತ ಗಾಯಕರಾದ ಸಂಜಿತ್ ಹೆಗ್ಡೆ, ಐಶ್ವರ್ಯ ರಂಗರಾಜನ್ ಭಾಗಿ. ಮಧ್ಯಾಹ್ನ ಅನ್ಬಾಕ್ಸ್ ಇವೆಂಟ್ ಹಿನ್ನೆಲೆ ಸ್ಟೇಡಿಯಂ ಸುತ್ತಮುತ್ತ ಪಾರ್ಕಿಂಗ್ ನಿಷೇಧ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.